ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 7ನೇ ಪ್ರಶ್ನೆ, ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಎಂಬಂತಹ ಚಾಪ್ಟರ್ ಇಂದ. ಕರ್ನಾಟಕದಲ್ಲಿ ಬೇಸಿಗೆಯ ಮಳೆಯು ಕಾಫಿ ಹೂ ಮಳೆ ಎಂದು ಕರೆಯಲ್ಪಡುವುದು ಏಕೆ ಅಂತ ಕೇಳ್ತಾ ಇದ್ದಾರೆ ಮಕ್ಕಳು. ಇದು ಕಾಫಿ ಹೂ ಮಳೆ ಎಂದು ಕರೆಯಲ್ಪಡುವುದು ಏಕೆ? ಓಕೆ, ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ, ಇದು ಪರಿಸರಣ ಮಳೆಯಾಗಿರುವುದರಿಂದ. ಇದು ಈ ಕಾಲದಲ್ಲಿ ಆಲಿಕಲ್ಲುಗಳು ಬೀಳುವುದರಿಂದ, ಕಾಫಿ ಗಿಡಗಳು ಹೂ ಬಿಡಲು ನೆರವಾಗುವುದರಿಂದ, ಗುಡುಗು ಮಿಂಚು ಸಿಡಿಲುಗಳಿಂದ ಕೂಡಿರುವುದರಿಂದ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಇದು ಬೇಸಿಗೆ ಕಾಲದಲ್ಲಿ ಬರುವಂತಹ ಮಳೆ ಮಕ್ಕಳು. ಓಕೆ, ಸೊ ಇದು ಪರಿಸರಣ ವಿಧದ ಮಳೆ ಹೌದು. ಓಕೆ, ಸೊ ಇದು ಗುಡುಗು ಮಿಂಚುಗಳಿಂದ ಕೂಡಿರುವುದು ನಿಜ. ಅಧಿಕ ಬಾಷ್ಪೀಭವನದಿಂದ ಮೋಡಗಳು ನಿರ್ಮಾಣವಾಗಿ ಗುಡುಗು ಮಿಂಚು ಸಿಡಿಲುಗಳ ಅಬ್ಬರದೊಂದಿಗೆ ಪರಿಸರಣ ಮಳೆ ಬೇಸಿಗೆ ಕಾಲದಲ್ಲಿ ಉಂಟಾಗತ್ತೆ. ಓಕೆನಾ? ಈ ಅವಧಿಯಲ್ಲಿ ಇಡೀ ಕರ್ನಾಟಕ ಅಧಿಕ ಶಾಖದಿಂದ ಕೂಡಿರುತ್ತೆ. ಉತ್ತರದ ಮೈದಾನದಲ್ಲಿ ಆರ್ದ್ರತೆ ಕಡಿಮೆಯಾಗಿ ದಕ್ಷಿಣ ಮೈದಾನಕ್ಕಿಂತ ಕಡಿಮೆ ಉಷ್ಣಾಂಶ ಆರ್ದ್ರತೆ ಪ್ರಮಾಣ ಇರುತ್ತೆ. ಬೇಸಿಗೆಯಲ್ಲಿ ಅಧಿಕ ಬಾಷ್ಪೀಭವನದಿಂದ ಈ ಮೋಡಗಳು ಕರಗಿ ಮಳೆಯಾಗತ್ತೆ. ಓಕೆ, ಆಲಿಕಲ್ಲಿನೊಂದಿಗೆ ಗುಡುಗು ಮಿಂಚಿನ ಅಬ್ಬರದೊಂದಿಗೆ ಕೆಲವೆಡೆ ಆಲಿಕಲ್ಲುಗಳು ಬೀಳುವಂತ ಸಂಭವ ಇರತ್ತೆ. ಇದು ಸಾಮಾನ್ಯವಾಗಿ ಮಧ್ಯಾಹ್ನ ಅಪರಾಹ್ನದ ಸಮಯದಲ್ಲಿ ಅಲ್ಪಾವಧಿಯವರೆಗೆ ಸಂಭವಿಸುವಂತಹ ಮಳೆ. ಆದರೆ ಇದು ಕಾಫಿ ಗಿಡಗಳು ಹೂ ಬಿಡಲು ನೆರವಾಗುವುದರಿಂದ ಇದನ್ನ ಕಾಫಿ ಹೂ ಮಳೆ ಅಂತ ಕರೀತಾರೆ ಮಕ್ಕಳು. ಓಕೆನಾ? ಏನಂತ ಕರೀತಾರೆ? ಕಾಫಿ ಹೂ ಮಳೆ. ಯಾಕೆ ಅಂದ್ರೆ ಈ ಬೇಸಿಗೆಯಲ್ಲಿ ಬರುವ ಮಳೆಯು ಕಾಫಿ ಗಿಡಗಳು ಹೂ ಬಿಡಲು ನೆರವಾಗುವುದರಿಂದ ಇದನ್ನ ಕಾಫಿ ಹೂ ಮಳೆ ಅಂತ ಕರೀತಾರೆ. ಓಕೆ, ಹಾಗೂ ಮಾವು ಫಸಲಿಗೂ ಕೂಡ ಇದು ನೆರವಾಗುವುದರಿಂದ ಮಾವಿನ ಕೊಯ್ಲು ಮಳೆ ಅಂತ ಕೂಡ ಇದನ್ನ ಕರೀತಾರೆ. ಓಕೆನಾ? ಸೊ ವಾರ್ಷಿಕ ಮಳೆಯಲ್ಲಿ ಒಟ್ಟು ಸರಾಸರಿ 7% ಮಳೆ ಈ ಬೇಸಿಗೆಯಲ್ಲಿ ಉಂಟಾಗುವಂಥದ್ದು. ಓಕೆನಾ? ಥ್ಯಾಂಕ್ ಯು.